ಅಣ್ಣ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಅಣ್ಣ. ಯಾಕೆ ರುದ್ರ? ಅಣ್ಣ, ದುರ್ಗಾಪ್ರಸಾದ್ ಬಗ್ಗೆ ನಾನೇನು ನಿನಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಹೇಳಿ ಕೇಳಿ ಅವನು ಮೊದಲೇ ದುಷ್ಟ. ಅವನು ಎಂಥ ದುಷ್ಟ ಅಂತ ನಾವೇ ಕಣ್ಣಾರ ನೋಡಿದ್ದೀವಿ. ಈವರೆಗೂ ಅವನು ಹೇಳ್ದಾಗ ಕೇಳ್ಕೊಂಡು ಬಂದಿದ್ದೀವಿ. ದೇವಸ್ಥಾನದ ವಿಚಾರದಲ್ಲಿ ನನಗೆ ಯಾಕೋ ಅವನ ವಿರೋಧ ಕಟ್ಕೊಳ್ಳೋದು ಬೇಡ ಅನ್ನಿಸ್ತಿದೆ ಅಣ್ಣ. ಸಮಸ್ಯೆ ಆಗ್ಬೋದು ಅಂತ ನನಗೂ ಅನ್ನಿಸ್ತಾ ಇದೆ ರುದ್ರ. ಆದರೆ ನಮ್ಮನ್ನು ಎದುರಾಕೊಳ್ಳೋಷ್ಟು ಮುಂದುವರಿತಾನೆ ಅಂತ ನನಗನ್ನಿಸ್ತಾ ಇಲ್ಲ. ಇಲ್ಲ ಅಣ್ಣ, ಅವನ ಬಗ್ಗೆ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಅವನು ತುಂಬ ಹಠವಾದಿ. ಅವನ ಹಠ ಹಿಡ್ದಿದ್ದೇ ನಡಿಬೇಕು. ದೇವಸ್ಥಾನ 2 ಊರಿಗೆ ಸೇರುತ್ತೆ ಅನ್ನೋ ಹಾಗಿದ್ರೆ ಹಾಗೆ ಆಗಲಿ ಬಿಡು. ಸುಮ್ಮನೆ ಈ ವಿಚಾರ ಹಿಡ್ಕೊಂಡು ಅವನ ಹತ್ರ ಜಗಳ ಮಾಡ್ಕೊಳ್ಳೋದು ಸರಿಯಲ್ಲ ಅನಿಸುತ್ತೆ ಅಣ್ಣ. ನೀನು ಹೇಳೋದು ಸರಿನೇ ರುದ್ರ. ನಾವೇ ಒಂದ್ಸಲ ಅವನ್ನ ಖುದ್ದಾಗಿ ಭೇಟಿ ಮಾಡಿ ಸಮಸ್ಯೆನೇ ಬಗೆಹರಿಸ್ಕೊ ಬಂದರೆ ಹೇಗೆ? ಹೋಗ್ಬೋದಣ್ಣ, ಆದರೆ ಮತ್ತೆ ಅವನು ನಾಗಮಣಿ ಹುಡುಕಾಟ ಕೇಳಿದ್ರೆ ಸಿಕ್ಕಿಲ್ಲ ಅಂತ ಹೇಳೋಣ, ಅದು ನಿಜನೇ ತಾನೇ? ಹೇಗಿದ್ರೂ ನಾಗಮಣಿನ ಪತ್ತೆ ಮಾಡೋದಕ್ಕಾಗಲಿಲ್ವಲ್ಲ. ಇದಕ್ಕೂ ಮೇಲೆ ಅವ್ನು ನಮ್ಗೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ ರುದ್ರ. ಆದರೆ ಅವನ ಹತ್ರ ನೀನೇ ಹೋಗಿ ಮಾತಾಡ್ಕೊಂಬರ್ಬೇಕಣ್ಣ. ನನ್ನ ಕೈಲಿ ಸಾಧ್ಯ ಇಲ್ಲ. ಸರಿ ರುದ್ರ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಆ ದುರ್ಗಾಪ್ರಸಾದ್ ವಿಚಾರ ನಾನು ಬಿಡು, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ, ಸರಿನಾ? ದುರ್ಗಾಪ್ರಸಾದ್, ಯಾವ ದುರ್ಗಾಪ್ರಸಾದ್? ಎಲ್ಲಿಯ ದುರ್ಗಾಪ್ರಸಾದ್? ಅದೆಲ್ಲ ಹಳೆ ಕತೆ. ನಾಗಮಣಿನ ಕೈ ವಶ ಆಗೋದಕ್ಕೂ ಮುಂಚಿನ ಕತೆ. ನಾನೀಗ ನಾಗಮಣಿ ಒಡೆಯ. ಪ್ರಪಂಚದ ಯಾವುದೇ ಶಕ್ತಿ ಬಂದರೂ ನನ್ನ ಕಾಲಡಿ ಬಿದ್ದಿರಬೇಕು. ಅಂಥದ್ರಲ್ಲಿ ಈ ಜುಜುಬಿ ದುರ್ಗಾಪ್ರಸಾದ್ಗೆ ನಾನು ಹೆದರ್ಕೋಬೇಕಾ? ದುರ್ಗಾಪ್ರಸಾದ್, ನೀನು ಹೇಳ್ದಂಗೆ ಕೇಳ್ಕೊಂಡಿದ್ದ ಕಾಲ ಮುಗೀತು. ಈಗೇನಿದ್ರು ನನ್ನ ಯುಗ. ನಾನು ಹೇಳಿದ್ದನ್ನು ಕೇಳಿಕೊಂಡು ನೀನು ನನ್ನ ಕಾಲಡಿ ಬಿದ್ದಿರಬೇಕು. ಮನೆ ಕೆಲಸನ ಅವಳು, ಚಿಕ್ಕತ್ತೆ, ಅತ್ತೆ 3 ಜನ ಸೇರ್ಕೊಂಡು ಮಾಡ್ತಿದ್ದಾರೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ. ನೋಡ್ದ್ಯಾ ಆ ಅಮೃತ ಈ ಮನೆಗೆ ಬಂದು ಇನ್ನೂ 1 ವಾರ ಆಗಿಲ್ಲ. ಆಗಲೇ ನಿನ್ನ ಈ ಮನೆ ಹಿರಿ ಸೊಸೆಯಿಂದನೂ ಕೂಡ ನೋಡದೆ ಹೇಗೆ ಮೂಗಲೆ ಗುಂಪು ಮಾಡಿಬಿಟ್ಟಿದ್ದಾರೆ. ಹಾಂ, ನಿಮಗೂ ಹಾಗೆ ಅನ್ನಿಸ್ತಾ ಅಜ್ಜಿ? ನನಗೆ ಮಾತ್ರ ಹಾಗೆ ಅನ್ನಿಸ್ತಿದ್ಯೇನೋ ಅಂತ ಅಂದ್ಕೊಂಡೆ. ಸದ್ಯ ನೀವಾದರೂ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ್ರಲ್ಲ. ಬರೀ ನೀನೇನೋ, ನಾನು ಈ ಮನೇಲಿ ಮೂಲೆ ಗುಂಪಾಗಿ ಯಾವುದೋ ಕಾಲ ಆಗೋಯ್ತು. ಯಾವಾಗ ಹೇಳ್ದೆ ಕೇಳದೆ ಮಯೂರಿನ ಓಡಿಸಿ ಆ ಅಮೃತನ ಕರ್ಕೊಂಡು ಬಂದರೋ ಅವತ್ತೇ ನನ್ನ ಮನಸ್ಸು ಮುರಿದೋಯ್ತು. ನಾನು ಬಿಡಿ ಅಜ್ಜಿ, ನೀವೀ ಮನೆಗೆ ದೊಡ್ಡವರು. ನಿಮ್ಗೆ ಈ ಮನೆಯಲ್ಲಿ ಸಿಗ್ಬೇಕಾಗಿದ್ದ ಗೌರವ ಕೂಡ ಸಿಗದೆ ಹೋಯ್ತಲ್ಲ ಅಜ್ಜಿ. ಬಂದಿದ್ದಾಳಲ್ಲ ಆ ದರಿದ್ರದವಳು, ಅವಳಿಂದನೇ. ಅಮೃತನಾ? ಬರೋದು ಬಂದ್ಲು. ಮೈ ತುಂಬ ಅಪಶಕನಗಳನ್ನ ಒತ್ಕೊಂಡು ಬಂದಿದ್ದಾಳೆ. ಛೀ, ಅದೇ ನಮ್ಮ ಮಯೂರಿ ಇದ್ದಿದ್ರೆ ಈ ಮನೆ ಕಳೆನೇ ಬೇರೆ ಇರ್ತಿತ್ತು ಕಣೆ. ಹಾಂ, ಹ್ಞೂ ಅಜ್ಜಿ, ನಾನಂತೂ ನಮ್ಮ ಮಯೂರಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಅಕ್ಕ ಅಕ್ಕ ಅಂತ ನನ್ನ ಹಿಂದೆನೇ ಸುತ್ತವಳು. ಪಾಪ, ಈಗ ಅದು ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಹ್ಞೂ ಚಿತ್ರ, ನನಗೂ ಅದೇ ಯೋಚನೆ. ನೀನೇನೇ ಹೇಳು, ಹೇಗಾದರೂ ಮಾಡಿ ಮಯೂರಿನ ವಾಪಸ್ ಮನೆಗೆ ಕರ್ಕೊಂಡು ಬರಬೇಕು. ಅದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯಾ? ಹಾಂ, ಹ್ಞೂ ಅಜ್ಜಿ. ಅಜ್ಜಿ, ನಾನಿರೋದೇ ಇಂಥ ಮನೆ ಹಾಳು ಕೆಲಸ ಮಾಡೋಕ್ಕಲ್ವಾ? ಆದರೆ ಅದಕ್ಕೂ ಮುಂಚೆ
ಹೇಗಾದರೂ ಮಾಡಿ ಈ ಅಮೃತನ ಈ ಮನೆಯಿಂದ ಓಡಿಸ್ಬೇಕು. ನಾಳೆಯಿಂದ ನಿನ್ನ ನಾಟ ಶುರು ಮಾಡ್ಕೊ. ಆ ಅಮೃತನ್ಗೆ ನೀನು ವರ್ಷಗಳನ್ನ ತಡೆಯೋಕ್ಕಾಗದೆ ಮನೆ ಬಿಟ್ಟು ಓಡೋಗ್ಬೇಕು. ಹಾಗೆ ಮಾಡು. ಓಹೋ, ನೋಡ್ತೀರಿ ಇನ್ಮೇಲೆ ಈ ಚಿತ್ರನಾಟ ಹೇಗಿರುತ್ತೆ ಅಂತ. ಚಿಕ್ಕೆ ಹೊಡೆಯೋಷ್ಟರಲ್ಲಿ ಅಮೃತ ಈ ಮನೆಯಿಂದ ಔಟ್. ಆತರ ಪಡಬೇಡ ಕಡೆ. ನೋಡು, ಸಮಯ ತಗೋ. ಆದರೆ ಯಾರಿಗೂ ಅನುಮಾನ ಬರಬಾರ್ದು. ಅವಳಾಗವಳೇ ಮನೆ ಬಿಟ್ಟು ಹೋದ್ಲು ಅಂತ ಎಲ್ಲರೂ ತಿಳ್ಕೋಬೇಕು. ನಾವು ಓಡಿಸಿದ್ವಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಮಾಡು. ಒಟ್ಟಿನಲ್ಲಿ ನನ್ನ ಮಯೂರಿ ಮನೆಗೆ ವಾಪಸ್ ಬರಬೇಕು. ನನ್ನ ಅರ್ಜುನನ ಪಕ್ಕ ಅವಳು ಹೆಂಡತಿಯಾಗಿ ನಿಲ್ಲಬೇಕು. ಅಷ್ಟೇ ಕಣೆ, ಅಷ್ಟೇ ನನ್ನ ಆಸೆ. ಜೈ ಮಹಾಕಾಲ. ಗೆದ್ದೆ, ನಾನ್ ಗೆದ್ದೆ. ಆ ಗಳಿಗೆ ಬಂದೇ ಬಿಡ್ತು. ಜೈ ಮಹಾಕಾಲ. ಆ ಗಳಿಗೆ ಬಂದೇ ಬಿಡ್ತು. ನಾಗಪುಷ್ಪ ನನ್ನ ಬಳಿಗೆ ಬರುವಂತಹ ಸಮಯ ಬಂದೇ ಬಿಡ್ತು. ಅಲ್ಲಿ ಆ ನಾಗಿಣಿಯ ಸಂಜೀವಿನಿ ನಾಗಾಮೃತ ಕೆಲವೇ ಕ್ಷಣಗಳಲ್ಲಿ ನನ್ನ ಕೈಯಲ್ಲಿ, ನಾಗಪುಷ್ಪ ಎರಡು ಈ ಭೈರವನ ವಶದಲ್ಲಿ. ಜೈ ಮಹಾಕಾಲ. ಕಾನಿಷ್ಕ, ನಾನು ಹೇಳಿದ ಹಾಗೆ ತೋರ್ತಿದ್ದೀನಿ. ಇನ್ನು ನನ್ನನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ನೀನ್ ಹೇಳಿದ ಹಾಗೆ ನಾಗಪುಷ್ಪನ ಸಿದ್ಧಿಪಡಿಸ್ಕೊಂಡಿದ್ದಾಯ್ತು. ಜೈ ಮಹಾಕಾಲ. ಬಾಬಾ, ಏನ್ ಹೇಳ್ತಾ ಇದ್ದೀರಿ? ಕಡಿಮೆ ಸಮಯದಲ್ಲಿ ನಾಗಪುಷ್ಪನ ಹೇಗೆ ಹೋಲಿಸ್ಕೊಂಡ್ರಿ? ಅಸಾಧ್ಯ. ಈ ಭೈರವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕಾನಿಷ್ಕ. ಈ ಭೈರವನ ಶಕ್ತಿನೇ ಅಂತದ್ದು. ಇಲ್ಲ ಬಾಬಾ, ನನಗೇನೋ ಇದರಲ್ಲಿ ಮೋಸ ಇದೆ ಅನ್ನಿಸ್ತಾ ಇದೆ. ಇಲ್ಲ ಕಾನಿಷ್ಕ, ಯಾವ ಮೋಸನೂ ಇಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಗಪುಷ್ಪ ನನ್ನ ಮುಂದೆ ಪ್ರಕಟವಾಗೋ ಎಲ್ಲ ಸೂಚನೆಗಳು ನನಗೆ ಗೋಚರಿಸ್ತಾ ಇವೆ. ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಶತ್ರುಗಳು ನಿಮ್ಮನ್ನ ಯಾವುದೋ ವ್ಯೂಹದಲ್ಲಿ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹಾಗೊಂದು ವೇಳೆ ಏನಾದ್ರೂ ನೀನು ಹೇಳಿದ್ ನಿಜ ಆಗಿದ್ದಿದ್ರೆ ಈ ಭೈರವನ ಕಣ್ಣಿಗೆ ಗೋಚರಿಸಬೇಕಾಗಿತ್ತು. ಹಾಗೇನು ಇಲ್ಲ ಕಾನಿಷ್ಕ, ನೋಡ್ತಾ ಇರು. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾಗಪುಷ್ಪನ ತಂದು ನಿನಗೆ ನಾನು ತೋರಿಸ್ತೀನಿ. ಹಾ, ಜೈ ಮಹಾಕಾಲ. ನಾನ್ ಕಾಯ್ತಿದ್ದ ಕನಸಿನ ಗಳಿಗೆ ನನ್ನ ಕಣ್ಣು ಮುಂದೆ ಸಾಕಾರವಾಗಿ ಬಂದು ನಿಂತಿದೆ. ಈಗ ನನ್ನನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ.